ಹೇಳಿದ್ರು ಆಯ್ತು ಸರ್ ಮಾಡ್ಕೊಡ್ತೇವೆ ಸರ್ ಅಂದ್ರು. ಏನು ಅವ್ರ ಕೈದಾಗ ಇತ್ತು ಹೆಡ್ ಮಾಸ್ಟರ್ ಕೈದಾಗ ಇನ್ಚಾರ್ಜ್ ಅವ್ರು ಬರೋದು ನಮ್ಗೆ ತಪ್ಪು ನೀವು ಹೇಳಿದ ಮೇಲೆ ಮತ್ತೆ ನೀವು ನೋಡ್ಬೇಕು ತಪ್ಪು ಮಾಡಿದ್ರೆ ಅತಿವತ್ತು ತಪ್ಪಲ್ಲ ಅತಿವತ್ತು ತಪ್ಪಲ್ಲ. ಈ 4 ವರ್ಷ ಅಮ್ಮನ ಬದಲಿದ್ದೀನಿ ನಿಮ್ಮ ಶಾಲೆಗೆ ನಿಮ್ ಕೂಡ ಒಳಗೆ ಆದ್ಮೇಲೆ ನಮಸ್ಕಾರ ಹಚ್ಚಿ ಹೋಗ್ತೀವಿ ನಾವು ನಿಮ್ಗೆ ಸವತ ಮಾತಾಡಿ ನಿಮ್ಗೆ ಯಾರು ಅಲ್ಲಗಾಲ ಅನವತ್ತ ಆಗಿನಾಗೆ ರವಿ ಹಾಕಲು ಬಿಡು ಮಕ್ಕಳಿಗೆ ಹಂಗೆ ಆಗ್ತಾವ ಅದು ವಾಪಸ್ ವಾಪಸ್ ಅಂತದ್ ಏನಾರ ಆಯ್ತಂದ್ರೆ ಹೋಗಿ ಹಂಗ ಮಾಡೋದು ಇದೆ ಅದು ತಪ್ಪದು. ಎಲ್ಲ ಮಕ್ಕಳಿಗೆ ನೀವು ಚಲೋ ಹಾಕಿ ನೀವು ಯಾರು ಕೈ ಹಾಕ್ತೀರಿ ಯಾರು ತರಿಸ್ರಿ ಆದ್ರೆ ಒಂದ್ ಹೇಳಕ್ಕೆ ಬಾಡಿ ಮೀಟಿಂಗ್ ಬೇರೆಸ್ ಮೀಟಿಂಗ್ ಮಾಡಿದ್ರೆ 2 ವರ್ಷ ಆಯ್ತು ಇವರು ಮೀಟಿಂಗ್ ಮಾಡ್ಬೇಕು. ಬೇರೆಸ್ ಮೀಟಿಂಗ್ ಮಾಡಿ ಬರ್ತೀವಿ 2 ವರ್ಷ ಆಯ್ತು. ಯಾರು ಮಾಡೋಣ ಬೇರೆಸ್ ಮೀಟಿಂಗ್ ಮಾಡಕ್ಕೆ ನಿಮ್ಗೆ ಗೊತ್ತಾಯ್ತಾ? ಸರಿಯಾಗಿ ಮಾತಾಡ್ ಸರಿಯಾಗಿ ಹೋದ್ರೆ ಹೋಗ್ಲಪ್ಪ ನಾವು ಮಾಡ್ಕೊತಾರ ತಿಳ್ಕೊಂಡು ಹೆಸರೇ ಪೂರ ಮತ್ತಲ್ಲ ಊರ ಹೆಸರು ಹಾಕಿಲ್ಲ ಬಟ್ಟ ಪೂರ ನಿಮ್ ಸಿಸ್ಟಮ್ ಪೂರ ಸ್ಟಾಪೇ ಅನ್ನೋ ಹತ್ತದ ನೋಡ್ರಿ. ಪೂರ ಸ್ಟಾಪೇ ಸರಿಯಾಗಿಲ್ಲ ನಂಬಲ್ಲಿ. ಇದಂತ 1000 ನಡೆದ ಇಷ್ಟು ಘಟನೆಗಳು ನಡೆದೋದ್ರಿ. ನಾಳೆ ಮಕ್ಕಳು ಹೆಚ್ಚಾಗಿ ಕಡಿಮೆ ಆದ್ರೆ ಯಾರು ಜಿಮ್ಮೆದಾರಿ? ಯಾರು ತಗೋತೀರಿ? ಯಾರು ಮಕ್ಕಳ ಜಿಮ್ಮೆದಾರಿ ಯಾರು ಬೇಕಲ್ಲಪ್ಪ? ಮಕ್ಕಳ ಜಿಮ್ಮೆದಾರಿ ತಗೊಳ್ಳೋದು ಬೇಕಲ್ಲ. ಬಸ್ ಕುಡಿಮೆಗೆ ಹೋದ್ರೆ ತಿಂಗಳ ಪಗಾರ ಮಧ್ಯದಾಗ ಇರೋದು ಹೆಣ್ಣು ಮಕ್ಕಳು. ನೀವು ಗರೀಬ್ ಮಕ್ಕಳು ಏನು ಮಾಡ್ಬೇಕಿಲ್ಲ ನೋಡಿ ಬರ್ತಾರೆ ಅವ್ರಿಗೆ ಹೆಚ್ಚಾಗಮ್ಮ ನಾಳೆ ಜಿಮ್ಮೆದಾರಿ ಯಾರು ಮಕ್ಕಳು? ನುಸಿ ಹಾಕಿದ್ದು ಆ ತಿಂದು ಅಂತಂದ್ರೆ ಅನ್ನ ಹಾಕ್ತೀವಿ. ಹಾಲು ಕರೆಕ್ಟ್ ಕೊಡ್ಲತ್ರಿ ಬಾಳೆಕಾಯಿ ಹೊಂಟು ಅಂಗಡಿ ಅವಲ್ಲಿ ಚೀಕಿ ಅವೆಲ್ಲ ಕೊಡ್ಲತ್ರಿ ಎಲ್ಲವೂ ಏನು ಬಿಟ್ಟಿಲ್ಲ ಏನವ ನನ್ನ ನಾವೆಲ್ಲ ತೋರಿಸ್ರಿ ಪ್ರಾಣಿಸಿದ ಅವನು ಹೆಚ್ಚಾಗಿ ಚಿಕ್ಕನ್ ತೋರಿಸ್ರಿ ಒಳಗೆ ಅದಕ್ಕೆ ದಂಡ ಮತ್ತು ಒಳಗೆ ಏನಾಯ್ತು ಜಿಮ್ಮೆದಾರಿ ಯಾರು ಅಧಿಕಾರಿ ನಿಂತು ನಿಮ್ಮ ಜಿಮ್ಮೆದಾರಿ ಇರ್ಬೇಕಾಗ್ತದೆ. ನಾವು ಬಂದು ನಾ ಜಿಮ್ಮೆದಾರಿ ತಗೊಂಡು ಆಗಲ್ಲದು ಎಲ್ಲ ಕಳ್ಸೋದ ಸಸ್ಪೆಂಡ್ ಮತ್ತೆ ಮಕ್ಕಳು ಹುಳು ಅನ್ನಕ್ಕೆ ಮಗ ಹೊರಬರ್ತಿರ್ತಾರ ಅವ್ರ ಎದುರು ಮಾಡಿಬಿಟ್ಟು ಕಳ್ಸ್ಕೊಳ್ಳೋ ಅಧಿಕಾರಿನೇ ಇಲ್ಲ ಅವ್ರಿಗೆ. ಅದ ಸರ್ ಅದನ್ನ ಹೇಳಿ ಸರ್ ನೀವೇ ನಮ್ಮ ಅಂದ್ರೆ ನೀವು ಹ್ಯಾಂಗೆ ತಗೊಂಡ್ರಿ ಅವ್ರು ಕೊಟ್ಮೇಲೆ ನೀವು ಚಾರ್ಜ್ ಕೊಟ್ಟು ತಗೋರಿ ಸರ್ ಇಂಥ ಒಂದು ತಕ್ಷಣ ಬರ್ತಾವ. ಸರ್ ತಮ್ಮ ಹೆಸರೇನು? ವಿಠಲ್ ದಾಸ್ ಸರ್. ಏನೇನು ಯಾವ್ದು ಒಂದು ಹುದ್ದೆ ಮೇಲೆ ಇದ್ದೀರಿ ಸರ್? ಸರ್ ಇನ್ಚಾರ್ಜ್ ಹೆಡ್ ಮಾಸ್ಟರ್ ಇನ್ಚಾರ್ಜ್ ರೀ. ಇವಾಗ ಏನು ಮುಂಚೆ ಯಾರು ಮುಖ್ಯ ಗುರುಗಳಿದ್ರು ಅವರು ಏನು ಅಮಾನತ್ ಆಗ್ಯಾರ ಸರ್? ಅವ್ರಿಗೆ ಅಮಾನತ್ ಆಗ್ಯಾರ. ಬಟ್ ಅವ್ರು ಅಮಾನತ್ ಮಾಡಿದ್ರೆ ಅವ್ರು ಹೆಂಗೆ ಇಲ್ಲಿಗೆ ನಿಮ್ಮ ಇಲ್ಲಿ ಮಕ್ಕಳಿಗೆ ಏನು ಕುಂದುಕೊರತೆಗಳ ಬಗ್ಗೆ ಅದ ಅವ್ರು ಯಾಕೆ ಇಲ್ಲಿಗೆ ಕಳಿಸ್ಬೇಕು? ಅದು ಏನು ಸರ್ಕಾರದ ಒಂದು ಆದೇಶ ಅದನ? ನಾನು ಒಂದ್ ವೇಳೆ ಸಸ್ಪೆಂಡ್ ಆಗಿ ಮನೆಗೆ ಕುಂತೀನಿ ಅಂದ್ರೆ ಮಕ್ಕಳು ನಾ ಸ್ಕೂಲ್ಗೋಸ್ಕರ ಅವ್ರು ಯಾಕೆ ಕಳಿಸ್ತಾರೆ ಇಲ್ಲಿಗೆ? ಅದು ತಮ್ದೊಂದು ಕರ್ತವ್ಯ ಇರ್ತದಲ್ಲ ಸರ್? ಸರ್ ಫುಲ್ ಚಾರ್ಜ್ ಕೊಟ್ಟಿವಿ ಸರ್ ಅವ್ರಿಗೆ. ಒಂದ್ ದಿವಸ ಯಾಕಂದ್ರೆ ಹೋದ್ರು ನಮ್ಗೆ ಏನ್ ಮಾಡ್ತಾರೆ ಟೆಂಪ್ರರಿ ಒಂದು ಚಾರ್ಜ್ ಕೊಡ್ತಾರ. ನಾವು ಹೋಗಿ ಬರೋ ಸಂಖ್ಯೆ ಅವಸ್ಕರ ಅಂತ ಆ ರೀತಿ ಕೊಟ್ಟೋಗ್ಯಾರ ನಮ್ಗೆ. ಫುಲ್ ಚಾರ್ಜ್ ಅಂದ್ರೆ ನಮ್ಗೆ ಪೂರ ಅಲ್ಮರಿ ಕೀಲಿ ಅಥವಾ ರೇಷನ್ ನೀವೇ ತಗೊಂಡ್ಬರ್ಬೇಕು, ಕ್ಯಾಶ್ ಬುಕ್ ಪ್ರತಿಯೊಂದು ಬಹಳ ಅವಸರ ಅದ್ರ. ಅದು ನನಗೇನು ಕೊಟ್ಟಿಲ್ಲ. ಅದೇ ಇವಾಗ ಮಕ್ಕಳಿಗೆ ಸರ್ ಯಾವ ತರದ ಮತ್ತೆ ಊಟ ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದೀರಿ? ಈಗ ಅದೇ ಬ್ಯಾಳಿ ಖರಾಬ್ ಅಂದ್ರೆ ನಿಮ್ಗೆ 2 ದಿವಸ ಆಯ್ತು ಬರೀ ಅನ್ನ ಕೊಂಡ್ಗಳು ಮಾಡ್ತೀವಿ, ಅಲವತ್ ಮಾಡ್ತೀವಿ. ಅದೇ ಸರ್ ಅದನ್ನು ತಮಗೆ ಒಂದು ತಮಗೆ ಏನೋ ಅಂದ್ರೆ ಅದ್ರ ಬಗ್ಗೆ ಇದು ಕೊಡ್ಬೇಕಲ್ಲ. ಇನ್ಚಾರ್ಜ್ ಫುಲ್ ಚಾರ್ಜ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಿ. ಮತ್ ಚಾರ್ಜ್ ಕೊಟ್ಟಿಲ್ಲ ಅಂದ್ರೆ ಮಕ್ಕಳಿಗೆ ಯಾವ ತರ ಊಟ ಬಡಿಸ್ತಾ ಇದ್ದೀರಿ ನೀವು? ಬಡಿಸ್ತಾ ಇದ್ರಿ ಮನೆಯಿಂದ ತಂದು ಬಡಿಸ್ತಾ ಇದ್ದೀರಾ? ಇಲ್ಲ ಸರ್.
ನಮ್ಗೆ ಇದ್ದಿದ್ದೆ ಅಕ್ಕಿ ಒಂದು ಸರಿಯಾಗಿ ಅದಾವ ಸರ್. ಆ ಅಕ್ಕಿಗೆ ಏನಂದ್ರೆ ಅಲಬತ್ ಮಾಡಿ ಕೊಡ್ತಾ ಇದ್ದೀವಿ ಸರ್. ಅಕ್ಕಿದಾಗೆ ಅವ್ರು ನುಸಿ ಹೊಂಟಾವ ಸರ್. ಸಾಫ್ ಮಾಡಿ ದಿನ ದಿನ ಯಾವ ಸಾಫ್ ಮಾಡತ್ತೀರಿ? ದಿನ ನಮ್ಮ ಪರ್ವ ಟಿಫಿನ್ ತಗೊಂಡು ನಿಮ್ಗೆ ಇನ್ಸೂರೆನ್ಸ್ ಫುಲ್ ಕೊಟ್ಟಿಲ್ಲ, ನಿಮ್ಮ ಮಕ್ಕಳಿಗೆ ಅಡ್ಗೆ ಮಾಡಕ್ರಿ ಮತ್ತೆ ಖರ್ಚು ಮಾಡಕ್ ನೀವು ಹೋಗೋದು ಅವರೇ ತಂದ್ಕೊಟ್ರು. ಅದ್ರಾಗ ಅನವಸ್ಥೆ ಏನಾರ ಆದಾಗ ನಾಳೆ ಜಿಮ್ಮೆದ ನೀವು ತಗೊಳ್ತಾ ಅಂತ ಹೇಳ್ರಿ, ನಾವು ಒಪ್ಪಿಗೆ ಕೊಡ್ತೀನಿ. ಅದಕ್ಕೆ ಎಲ್ಲರಿಗೂ ಒಪ್ಪಿಗೆ ಕೊಡಲ್ಲ ಸರ್. ಚಾರ್ಜ್ ಕೊಟ್ಟಾಗ ನಾವು ಕೈ ಹಾಕ್ತೀವಿ ಸರ್. ಚಾರ್ಜ್ ಕೊಟ್ಟಿಲ್ಲ ನಮಗೆ. ಮತ್ತೆ ಯಾರು ಕೊಡೋದೇ ತಗೊಬಾರ್ದು. ಇನ್ನ ದುಡ್ಡು ಅವ್ರ ಹೆಸರಿನಲ್ಲಿ ಹೋಗ್ತಾವ ಸರ್. ಯಾಕೆ ಹೋಯ್ತಾವ? ಅದೇ ಅವ್ರು ಕೊಡ್ಬೇಕು. ಅದು ಯಾಕೆ ಕೊಟ್ಟಿಲ್ಲ? ಅವ್ರ ಆಫೀಸಿಲ್ಲ ಒಂದ್ ತರಕಾರಿ ಏನೋ ಮೊದ್ ಹೊರಗಿನ ಬಂತು ಅನ್ನೋದು ಯಾರಿಗಾಯ್ತು? ಜಿಮ್ಮೆದ ಯಾರು ಅವ್ರು ಕೊಟ್ಟು ಒಪ್ಬೇಕು ಯಾರು? ನಾವು ಮಾತಾಡೋದು ಹೇಳ್ರಿ. ಇಲ್ಲ ಸರ್, ಗ್ರಾಮಸ್ಥರು ಕೇಳೋದು ಸರಿಯಾಗಿದೆ. ಅವ್ರ ಕಮ್ಮಿನ ಯಾವುದೇ ತರಹದ ಒಂದು ಚಾರ್ಜ್ ಏನು ಕೊಟ್ಟಿಲ್ಲ. ಒಂದ್ ವೇಳೆ ಇವಾಗಿನ ಕಾಲದ ಜಾಸ್ತಿ ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗ್ತಾ ಇದೆ. ಒಂದ್ ವೇಳೆ ಮಕ್ಕಳ ಬಗ್ಗೆ ಯಾರು ಆರೋಗ್ಯ ಬಗ್ಗೆ ಏನಾದ್ರು ಏರ್ಪೇರ್ ಅಂದ್ರೆ ಜವಾಬ್ದಾರಿ ಯಾರು ಅನ್ನೋ ಪ್ರಶ್ನೆ ಅವ್ರದ್ದಿದೆ ಸರ್. ನಾವು ಮಾಡ್ತಾ ಇದ್ದೀವಿ, ನಾವು ತಿಂತಾ ಇದ್ದೀವಿ. ನೀವು ತಿಂತದೆ ಸರ್, ಜವಾಬ್ದಾರಿ ನಿಮ್ದು. ಜವಾಬ್ದಾರಿ ನಾವಿದ್ದೀವಿ ಅಂದ್ರೆ ನಾವೇ ಚೆಪ್ತೇವೆ ಸರ್. ಕೊಟ್ಟಿಲ್ಲ ಜವಾಬ್ದಾರಿ ಇಲ್ಲ ಅಂತ ಹೇಳ್ತೀರಿ. ನಾಳೆ ಹಲೋ. ನಾನು ಅವರಿಗೆ ಪಿಯವರಿಗೆ ಹೇಳಿದ, ಈಶ್ವರಿಗೆ ಹೇಳಿದ, ಹೇಳಿದ ಅವ ಮತ್ತೆ ಕುಡ್ಕ ಅಂತ ಹೇಳಿದ್ರೆ ಕುಡ್ಕೇ ಇರಲಿಲ್ಲ. ಮೊದಲು ಮಾಡ್ಬೇಕನ್ಸದ ನೀವು ಎಲ್ಲ ನೀವು ಕೂಡ ಮುಖಂಡರಿಗೆ ಶಿಕ್ಷಣಕ್ಕೆ ಕಾಳಜಿದವರೆಲ್ಲ ಹೋಗಿ ಪಿಯವರ್ಗ ಕುಂತು ಅವ್ರಿಗೆ ಸಸ್ಪೆಂಡ್ ಮಾಡಿರಿ. ಮೀಡಿಯಂ ಮಾಡಿದ್ರೆ ಪೂರಾ ಬಿಡ್ರಿ. ಪೂರಾ ಹಂಗ್ ದುನಿಯಾ ಎಲ್ಲರೂ ನೋಡ್ತಾರೆ. ಪ್ರಧಾನಮಂತ್ರಿದಾಗ ಹೋಗ್ಬಿಡ್ತೀವಿ, ಬಟ್ ದಿವಸ ಬಿಡಲ್ಲ. ಇದಕ್ಕೆ 2 ದಿವಸ ವಿಡಿಯೋ ಮಾಡ್ತಾನೆ ಇರ್ತೀನಿ. ಇದು ಹೋರಾಟ ನಮ್ಗೆ ಬಿಡ್ಲಿಕ್ಕೆ ಬಿಡಲ್ಲ. ಮಕ್ಕಳ ವ್ಯವಸ್ಥೆ ಇಲ್ಲ, ಮುಷಿ ಬಂದು ಅನ್ನ ತಿನ್ಸತ್ತೀರಿ. ನಿಮಗೆ ಗೌರ್ಮೆಂಟ್ ಪಗಾರ ಕೊಡೋದು ಇವರಿಗೆ. ಇವ್ರು ಮಕ್ಕಳು ನಡೆದಾರೆ ಮನೆಗೆ, ಅದು ಅನ್ನ ತಿಂದು ನೋಡಕ್ಕಿಲ್ಲ. ಇವರು ಮಕ್ಕಳಿಗೆ ವ್ಯವಸ್ಥೆ ನೋಡಕ್ಕಿಲ್ಲ. ಅವ್ರು ಊಟ ಮಾಡೋದಷ್ಟೇ, ಅವ್ರು ಮಾಡಿ ಹಾಕೋದಷ್ಟೇ ನಡೆದಾರ. ಅವರು ತಿಂಗಳ ಪಗಾರ ಹೊಂದಾಗ ತಗೊಂಡು ಮಸ್ತ್ ಮಾಡ್ಕೊಂತಾರೆ. ಇಲ್ಲಿ ಗರಿಗಳ ಮಕ್ಕಳು ಇರ್ತಾರೋ ಸಾಯ್ತಾರೋ ಕೊಡ್ತೀನಿ. ಈ ಪುಟ್ಟಿನ ಏನದ ಏನಿಲ್ಲ ಮತ್ತೆ ಹೇಳೋರು ಯಾರಿಲ್ಲ ಇವರಿಗೆ. ಹಾ ಸರ್. ಹಾ ಸರ್. ಹಾ ಸರ್. ಇಲ್ಲ, ಓಕೆ ಸರ್, ಓಕೆ ಓಕೆ. ಇಲಾಖೆಗೆ ಏನ್ ಮಾನ್ಯತೆ ನೀವು ಮುಗಿಸ್ಬೇಕು, ಸಾಲಿಗಾರಿಗೆ ಮುಗಿಸ್ಬೇಕು. ಸಾಲಿಗಾರಿಗೆ ಮಾಹಿತಿ ಇರ್ತದೆ ನೋಡ್ರಿ. ಹಾ ಸರ್, ಓಕೆ ಸರ್. ಅದಕ್ಕಾಗಿ ನೀವು ಏನ್ ಮಾಡತ್ತೀರಲ್ಲ, ಹಾ ಸರ್, ಅದೇ ಡಿಒ ಹೋಗಿ ಡಿಡಿಟೇಜ್ ಹೋಗಿ ನಮ್ಗೆ ಎಷ್ಟು ಪ್ರಕಾರ ಸಾಲಿ ಹಾಳು ಮಾಡ್ಯಾರ. ಹೌದು. ಅದು ಏನೇನು ಎಲ್ಲ ಹೇಳಿದ್ರಿ. ಇಲ್ಲ ಎಮ್ಮೆಲೆ ಕರ್ಕೊಂಡು ಎಮ್ಮೆಲೆಗೆ ಹೋಗ್ತೀವಿ. ನ್ಯೂಸ್ ನಾವು ಈ ಮೀಡಿಯಾದಲ್ಲಿ ನ್ಯೂಸ್ ಮಾಡ್ತೇವೆ. ನ್ಯೂಸ್ ಎಲ್ಲರೂ ನೋಡ್ತಾರೆ. ಪ್ರತಿಯೊಬ್ಬರು, ಪ್ರತಿ ಸದಸ್ಯರು, ಪ್ರತಿ ಊಟಕ್ಕೆ ಇವೇ ನೀರು ನೋಡ್ರಿ. ನೀರು ಯಾವ ಟೈಪ್ ಉಂಟವು? ಯಾರು ಹೇಳಿರಿ? ರವೀಂದ್ರ ರೆಡ್ಡಿಗೆ ಮನ್ನ ಅಂದಿದ್ದ ಸರ್, ಹೆಡ್ ಮಾಸ್ಟರ್ ಸರ್ ನೋಡ್ತಾರ ಸರ್. ಏನ್ ಬಿ ಎಂಬಲ್ರು ಈಗ ನಾವು ಬರೋ ಏನ್ ಮಾಡ್ತೀವಿ. ಇವಾಗ ಬಂಡಿ ನೀರೇ ಬರ್ತಾವ ಪೂರ. ಬಂಡಿ ನೀರೇ ಬರ್ತಾವ. ಮತ್ತು ಬ್ಯಾಳಿದ ಹೆಂಗದ ಲೆಕ್ಕ? ಅದು ಬ್ಯಾಳಿ ಎಲ್ಲ ಒಂದು ನಿಲ್ಸಿ ಹೊಡೆದವಲ್ಲ. ಈಗ ಅವರು ನಮಗೆ ಒಂದೊಂದು ಚೀಲಕ್ಕೆ ಕೊಡ್ತಾರೆ ಸರ್. ನಾವು 5 ಡಬ್ಬೆ ತುಂಬಿಸ್ತೇವೆ. ಅದು ಅವ್ರು ಕೀಲಿ ಹಾಕೋಯ್ತಾರೆ. ನಮ್ಮಲ್ಲಿ ಕೀಲಿ ಇರಲ್ಲ, ಏನಿರಲ್ಲ. ಇದು ಒಂದು ರೂಮಿನ ಕೀಲಿ ಇರ್ತದೆ ನೋಡ್ರಿ. ನಮ್ದು ನೀರು ಬಾಕಿ ಡಬ್ಬಿ ಕೀಲಿ ಇರಲ್ಲ, ಏನು ಇರಲ್ಲ ಸರ್. ಅಂಡಿ ಅದ ಕೊಡ್ತೀರಿ? ಕೊಡ್ತಾರ ಅವ್ರೆ. ಅಂಡಿ ಅದು ಅವರೇ ತಂದಿರ್ತಾರ. ಅವರೇ ಎಲ್ಲ ಮಾಡೋದು ಅವರೇ. ನಾವು ಮಾಡೋದು ಕುದಿಸಿ ಸುಲ್ದಿ ಕೊಡ್ತೇವೆ ಸರ್. ಅಂಡಿ ಬಿಂಡಿ ಅವರೇ ತರಕಾರಿ ಅವರೇ ತರ್ಲತ್ತ. ಏನು ಮಾಡ್ತೀರಿ ಅವರ? ಅಂಡಿ ಕುದಿಸ್ತೇವೆ ಸರ್. ಕುದಿಸಿ ಸುಲ್ದಿ ಕೊಡ್ತೇವೆ ಸರ್. ಅದೇ ಕೊಡ್ತಾರ. ಹಂಗ ಬಾಳೆಹಣ್ಣು ಬಾಳೆಹಣ್ಣು ಅಂತಾರೆ ಸರ್. ಪಾರ್ಗಳು ಹುಡುಗರ ಕೈಲಿ ಹಾಕ್ತೇವೆ ಅಂತ. ಹೆಂಗ ಅಂದ್ರೆ ನೀರಂತೂ ಇದೆ. ಇವೇ ನೀರಾಕ ಇವೇ ಇದು ಮಾಡ್ತೀರಿ ಅಂತ ಬಂಡೆಲ್ಲ ಬುಡ್ದ
ಕೂತು ಸರ್ ಮತ್ತೆ ಮೇಲೆ ಅದೇ ಮಾಡ್ತೇವೆ. ಈಗ ನಮ್ಮಲ್ಲಿ ಊರಾಗ ನೀರೇ ಇಲ್ಲ, ಪಾರಿಸಿದ್ದ ಗುಡಿಗೆ ಹೋಗ್ಬೇಕಾಯ್ತು ನೀರಿಗೆ. ಇದಕ್ಕೆ ಬಿಟ್ಟು ನೀರೇ ಇಲ್ಲ ಎಲ್ಲಿ. ಇನ್ನ ತನಕ ನಮ್ಮ ಆಫೀಸ್ನಿಂದ ಸಸ್ಪೆಂಡ್ ಆಗಿರೋದಕ್ಕೆ ಲೆಟರ್ ಬಂದಿಲ್ಲ. ಸಸ್ಪೆಂಡ್ ಆಗಿರೋದಕ್ಕೆ ಲೆಟರ್ ಬಂದಿಲ್ಲ. ಅವ್ರ ಹರ ಇಲ್ಲ ಅಂದ್ ಲೆಟರ್ ಬಂದಿಲ್ಲ ಸರ್. ಧನ್ಯವಾದ ಸರ್ ಈ ಮಾತಿಗೆ. ಮತ್ತು ಬಂದಿಲ್ಲ ಲೆಟರ್, ಮತ್ತು ಇದ್ಯಾಕೆ ತಗೊಂಡು ಗೊತ್ತಿಲ್ಲ ನಮಗೆ. ಸರ್ರೇ HM ಸಾಬ್ರೆ ಏನು ತಂದು ಕೊಟ್ಟಿಲ್ಲ ನಾವು ಯಾಕೆ ಮಾಡೋದು ಶಾಂತ ಕೊಡ ಅವ್ರಿಲ್ಲಪ್ಪ. ನಿಮ್ಮ ಕುಣನೇ ಇಲ್ಲ ಅಲ್ಲದಿ ಕುಣ ಇಲ್ಲ ಮತ್ತೆ ಮುಂದೆ ಕಾರ್ಬಾರೇ ಕೊಡ ಸರ್. HM ಅವರೇ ಅನ್ನೋದು ಕುಣದರಿ ಈಗ ನಮಗೆ HM ಅವರೇ ಬೇಕಲ್ರಿ, ನಮಗೆ ಪಂಚಾಯತ್ ಬೇಕಲ್ಲ. दुसरे ಹೊರಗಿನ ಜನಕ್ಕೆ ಯಾರು ಗೊತ್ತಿಲ್ಲ ಸಸ್ಪೆಂಡ್ ಆಗಿದ್ದು. ನಿಮಗೆ ಮನೆಗಿಂದ ಲೆಟರ್ ಬರ್ತದ ನಮ್ಮ ಶಾಲೆ, ನಿಮ್ ಹೆಡ್ ಮಾಸ್ಟರ್ ಸಸ್ಪೆಂಡ್ ಆಗ್ಯಾನ ಅಂತ ಲೆಟರ್ ಬರ್ತದ. ಆ ಲೆಟರ್ ತಗೊಂಡು ಯಾರ ಇನ್ಚಾರ್ಜ್ ಹೋಗ್ತಾರ ಸರ್. ಇನ್ಚಾರ್ಜ್ ಹೆಂಗ್ ತಗೊಂತೀರಿ? ಇನ್ಚಾರ್ಜ್ ತಗೊಂಡಿಲ್ಲ ಸರ್. ಅದು ತಗೊಂಡಿಲ್ಲ. ನಾಳೆಗೆ ತರಕಾರಿ ನೀವು ತಂದಿದೆ ಅಂದ್ರೆ ನಿಮ್ಗೆ ಕಿಲಿ ಕೊಡ್ಬೋಗ್ತೀನಿ. ಇಲ್ಲ ಅಂಗಡಿ ಹೊರಗೆ ಹಾಕ್ತೀನಿ ನೋಡ್ರಿ. ಬಿಲ್ಕುಲ್ ಹಾಕಿ ಸರ್, ನಾವು ಈಗ ಹೊರಗೆ ಕೊಡ್ತೀವಿ. ಸುಮ್ಮನೆ ಕೊಡೋಣ ನಾವು. ಯಾರೋ ಕೊಟ್ಟಾರ ನಮ್ಮ ಆಯ್ತು ಬಾಯಿ ಬರ್ಬಾರ್ದು. ಯಾಕೆ ಸರ್ ಕರೆಕ್ಟ್ ಸುಳ್ಳು ಸರ್ ಶಿಕ್ಷಕ, ನಮ್ಮ ಶಿಕ್ಷಕರು ನಮ್ಗೆ 23ನೇ ತಾರೀಕಿಗೆ ತಾತ್ಕಾಲಿಕ ಅಂತ ಕೊಟ್ಟು ಹೋಗ್ಯಾರ. ಫುಲ್ ಚಾರ್ಜ್ ನಮ್ಗೆ ಕೊಟ್ಟಿಲ್ಲ. ಅದು ಡೈಲಿ ಏನು ತರಕಾರಿ ಅದ, ಹಣ್ಣದ, ಅಂಡಿ ಅದ, ತತ್ತಿ ಎಲ್ಲನೂ ಮುಖಗಳೇ ಕಳಿಸ್ತಾ ಇದಾರ. ಅದು ಇವ್ರು ಸಸ್ಪೆಂಡ್ ಆಗ್ಯಾರ ಅಂತ ನಮ್ಮ ಲೆಟರ್ ಇಲ್ಲ, ಚಾರ್ಜ್ ತಗೋರಂತ ಬಿ ನಮ್ಮ ಲೆಟರ್ ಇಲ್ಲ. ಅದಕ್ಕೆಲ್ಲ ಏನು ಬಿ ರಿಸ್ಕ್ ಸಸ್ಪೆಂಡ್ ಆದಂತ ಹೆಡ್ ಮಾಸ್ಟರ್ ಕೈಯಾಗ್ಯದ ಅಂತ ಹೇಳಕ್ ಬಯಸ್ತೀನಿ. ಅಂದ್ರೆ ನಿಮಗೆ ಯಾವುದೇ ತರಹದ ಒಂದು ಸಂಪೂರ್ಣ ಒಂದು ಚಾರ್ಜ್ ಕೊಟ್ಟಿಲ್ಲ ನಿಮಗೆ? ಕೊಟ್ಟಿಲ್ಲ ಸರ್. ಕೊಡೋದ್ರೆ ಮತ್ತೆ ಈಗ ತರಕಾರಿ ಯಾವ ರೀತಿ ಮಾಡ್ತಾರೆ? ಅವರೇ ಕೊಟ್ಟು ಕಳ್ಸತ್ತಾರ ಸರ್. ಎಲ್ಲ ತರಕಾರಿನ ಅವರೇ ಕಳಿಸ್ತಾರ, ಮತ್ತು ಹಣ್ಣು ಚಿಕ್ಕಿ ಎಲ್ಲ ಅವರೇ ಕಳಿಸ್ತಾರೆ. ಆ ಸರ್ ಹೆಸರು ಏನೋ ಅವ್ರದ್ದು? ಶ್ರೀ ಶಂಕರ್ ಚೌಹಾಣ್ ಸರ್. ಚೌಹಾಣ್ ಮುಖ್ಯ ಗುರುಗಳಿದ್ರೇನು? ಹೌದು ಸರ್. ಎಷ್ಟು ತಾರೀಕು ತಗೊಂಡ್ರಿ ಸರ್ ನೀವು ಚಾರ್ಜ್? ಸರ್ 23 ತಗೊಂಡಿದ್ವಿ. ಓಕೆ, ಅದೇನು ಸ್ವಲ್ಪ ಖರಾಬ್ ಆಗ್ಯಾವ, ಅವೆಲ್ಲ ನಾವು ಒಂದು ಕಡೆ ಸೈಡ್ ಮಾಡಿ ಇಟ್ಟಿದ್ದೇವೆ. ಈಗ ಅದಕ್ಕೆ ಬರೀ ಬ್ಯಾಳಿ ಒಂದು ಬರ್ಲಕ್ಕೆ ಒಂದು 8 ದಿವಸ ಬೇಕಂತ ಹೇಳ್ಯಾರ. ನಮ್ಮ ಸಾವಿರ ಸತಿ ಮಾತಾಡಿ ನಾನು. ಅದಕ್ಕೆ ಬರೀ ಅನ್ನಕ್ಕೆ ಏನಂದ್ರೆ ಬರೀ ಆಲೂಬಾತ್ ಮಾಡಿ ಕೊಡ್ತಾ ಇದ್ದೇವೆ. ಒಂದು 2-3 ದಿವಸ 4 ದಿವಸ ಬರ್ತದೆ ಅಂತ ಹೇಳ್ಯಾರ ಸರ್. ಎಷ್ಟು ದಿವಸ ಆಯ್ತು ರೇಷನ್ ಬರೋದು ಸರ್? 2 ತಿಂಗಳು ಆಯ್ತು ಸರ್, ಬಂದಿಲ್ಲ. 2 ತಿಂಗಳಾಯ್ತು. ಹೌದು ಸರ್. ಮತ್ತು ಅದು ನುಸಿ ಎತ್ತಿಲ್ಲ ಸರ್ ಅವ್ರು ಕೂಡ? ಅವೆಲ್ಲ ಕಂಡಮ್ದ ಹಾಕಿದ್ದೇವೆ ಸರ್. ಅದ್ರಾಗ ಅಂದ್ರೆ ಅದೇ ಉಪಯೋಗಿಸ್ತಿಲ್ಲ, ಅದು ಕೊಡ್ತಾ ಇಲ್ಲ. ಅದು ಉಪಯೋಗಿಸ್ತಾ ಇಲ್ಲ ಸರ್ ನಾವೀಗ. ಈಗ ಊರ ಜನಗಳೆಲ್ಲ ಕೇಳ್ತದಲ್ಲ. ಅದೇ ಒಂದು ದಿವಸ ಸ್ವಲ್ಪ ಅದ್ರ ಮಿಸ್ಟೇಕ್ ಆಗ್ಯದ. ಅದು ಮುಖ್ಯಡಿಗರು ನೋಡಿಲ್ಲ, ಸ್ವಲ್ಪ ಏನಾಗ್ಯದ ಗೊತ್ತಿಲ್ಲ. ನಾವು ಚೆಕ್ ಮಾಡ್ತಾ ಇದ್ದೇವೆ ಅವಾಗ. ಅದು ಯಾವ್ಯಾವ ಖರಾಬ್ ಆಗ್ಯಾವ ಬಗಲ್ ಸೈಡ್ದಾಗ ಹಚ್ಚಿಟ್ಟಿದ್ದೇವೆ. ಬಿಟ್ಟಿರ್ಬೇಕಂದ್ರೆ ಬಿ ನಾವು 4 ಮಂದಿ ಜನದ ಸೈನ್ ತಗೋಬೇಕಾಗ್ತದ. ನಾನು ಸಾಬ್ರು ರಿಪೋರ್ಟ್ ಕೊಡ್ಬೇಕು, ಅದು ಬರಿತಾ ಇದ್ದೀನಿ ನಾ ಈಗ. ಆ ರಿಪೋರ್ಟ್ ಕೊಟ್ಟಾಗ ಅವ್ರನ್ನೂ ಹೇಳ್ಯಾರ ನಮ್ಗೆ ಒಂದು 8 ದಿವಸ ಬರೋ ತನಕ ಬರೀ ಅನ್ನನೇ ಮಾಡಿ ಅಂತ ಹೇಳ್ಯಾರ. ಅದಕ್ಕೆ ಬ್ಯಾಳಿ ಹಾಕ್ತಾ ಇಲ್ಲ ನಾವೀಗ. ಬರೀ ಬ್ಯಾಳಿದಾಗ ಮತ್ತು ಗೋಧಿದಾಗ ಯಾವ ಸರ್ ನುಸಿ ಅಂದ್ರೆ ಸರ್ ನಾವು ಅಚಾನಕ್ ನಾನು ಗುರುಗಳು ಬಂದಿದ್ದೆ. ನಾವು ಯಾಕ ಏನದ ಕಸಿ ಒಳಗೆ ಹೊರ ಬರತ್ತೀರಿ, ಏನದ ಕೆಲಸ ಅಂತ ಕೇಳಿದ್ರು. ಏನದ ಕೆಲಸ ಅಂತ ಕೇಳಿದ್ರೆ ನಾವೇನಂದೇವು ದಾಖಲಾತಿ ಬೇಕಾಗ್ಯದ, ಅದು ಬರ್ಸ್ಕೊಲ ಬಂದಿ ಅಂತ ಹೇಳಿದ್ರು. ಸಟ್ಟ ಹೊರ ಬಂದರು. ಒಳಗೆ ಹೋಗಸಿಂದು ಇತ್ತೊಂದು ಸರಿ ಕೇಳಿದೆ ಯಾರ ಅಂತ ಕೇಳಿದೆ. ಹಿಂಗೆ ಚೆಕ್ ಮಾಡ ಬಂದ್ರೆ ತಂದರು. ಅಲ್ಲಿ ಹೋಗೋಸ್ತಾನೆ ಅಂದ್ರೆ ಬ್ಯಾಳಿ ಒಣಕಿದ್ದು ಊರ ಡ್ಯಾಮೇಜ್ ಇದ್ದು ಬ್ಯಾಳಿಗಳು. ಆ ಬ್ಯಾಳಿ ಥರ ಏನು ನೋಡಿದ್ರೆ ಇದು ಏನು ಹಾಕ್ಲತ್ತೀರಿ ಏನಿಲ್ಲ ಅಂತ ಕಸಿ ಅವ್ರಿಗೆ ಬೇಕಾದ್ರೆ ನನಗೆ ಕೇಳಿಲ್ಲ. ನೀವು ಊರ ಜನ ಕುಂತ ಕಸಿ ಏನು ಮಾಡ್ತೀರ ಅದು ಮಾಡಿ, ನನಗೆ ಗೊತ್ತಿಲ್ಲ ಅಂತ ಕಸಿ ಹೇಳೋಗ್ಯಾರ ಸರ್. ಇವ್ರು ಸೇರ್ಸಿ ಸರ್. ಹಾಂ, ನನಗೆ ಗೊತ್ತಿಲ್ಲ ಅಂದ್ರೆ ಹೋಗರ್ಸಿಂದ BO ಕೋರಿಗೆ ಕೇಳ್ರಿ, ಯಾರಿಗೆ ಭೀ ಕೇಳ್ರಿ, CDP ಕೇಳ್ರಿ, ಯಾರಿಗೆ ಭೀ ಕೇಳ್ರಿ. ಯಾಕಂದ್ರೆ ನನಗೆ ಗೊತ್ತಿಲ್ಲ ಅಂತ ಕಸಿ ಹೇಳೋಗ್ಯಾರ ಸರ್. ಅವ್ರಿಗೆ ಬಂದರೆ ಯಾಕಿಲ್ಲಿ ಅದಕ್ಕೆ ಕೇಳಕ್ಕೆ ನಾವು ಕೇಳಕ್ಕೆ ಬಂದ್ರೆ ಮುಗಟ್ಲೆ ಹೋಗ್ಯಾರ. ಪೂರ ವಾಸು ನುಸು ಹೋಗ್ಯಾವ. ಅದು ಬ್ಯಾಳಿದ ಪೂರ ಡ್ಯಾಮೇಜ್ ಆಗ್ಯದ, ಗೋಧಿ ಡ್ಯಾಮೇಜ್ ಆಗ್ಯಾವ, ಮತ್ತು ಅದು ಅಕ್ಕಿದಾಗ ಏನದ ಪೂರ ಬೂರ್ಸ್ ಕಟ್ಟ್ಯಾವ ಸರ್. ಪೂರ ಅವು ಹಾಕ್ಲತ್ತ. ಶಾಣಪ್ಪ ಸರ್. ರವೀಂದ್ರ ರೆಡ್ಡಿ ಅಂತ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ನಾವು ಶಾಲೆಯಲ್ಲಿ ಬಂದು ನೋಡಿರ್ತಾರೆ. ಸ್ಕೂಲಲ್ಲಿ ಅನಾಹುತ ಆಗಿ ಅಕ್ಕಿಯಲ್ಲಿ ಬ್ಯಾಳಿಯಲ್ಲಿ ಪೂರ ಮತ್ತೇನೋ ನುಸಿಯಾಗಿ ಬಂದಿದ್ರು. ಇವರೆಲ್ಲ ಇಷ್ಟಾಬ್ದವ್ರು ಆಗಿ ಹಂಗೆ ಅಡುಗೆ ಮಾಡಿ ಹುಡುಗರಿಗೆ ಬಡ್ಸತ್ತಾರ. ನಾಳೆಗೆ ಏನಾದ್ರು ಅನಾಹುತ ಆದರೆ ಇದ್ರ ಜಿಮ್ಮೇದಾರಿ ಯಾರು ಅಂತ HM ಸಸ್ಪೆಂಡ್ ಅಂತಾರೆ. HM ಸಸ್ಪೆಂಡ್ ಇದ್ರೂ ಖುಡ್ಡನ್ನು ಸಾಳಿಗೆ ಬರ್ತದೆ. ಖುಡ್ಡನ್ನು ಸಾಳಿಗೆ ಸಸ್ಪೆಂಡ್ ಅನ್ನೋ ಬರ್ತದೆ. ಹಂಗೆ ಖುಡ್ಡು ಅದನ್ನೂ ಬೇಕಲ್ಲ. ಅದಕ್ಕೂ ಕ್ಲಿಯರ್ ಹೇಳೋರು ಯಾರಿಲ್ಲ. ಅವ್ರಿಗೆ ಮತ್ತೊಬ್ಬರು ಅಧಿಕಾರಿ ಕೇಳಿದ್ರೆ ಮ್ಯಾಲಿನ ಅಧಿಕಾರಿಗೆ ಹೋಗಿ ಕೇಳ್ರಂತ. ಅವ್ರ ಕೈದಾಗ ಏನೂ ಇಲ್ಲ ಅಂತ, ಅವ್ರು ಏನೂ ಸಂಬಂಧ ಇಲ್ಲ ಅಂತ. ನೀವು MLA ಹೋಗಿ MP ಯಾರು ಹೋಗಿ ಏನು ಮಾಡಿದ್ರು ನಮಗೇನು ಸಂಬಂಧ ಇಲ್ಲ ಅಂತ ಮಾತಾಡ್ತಾರೆ ಅವರು. ಅವರಿಗೆ ಇದ್ರ ಬಗ್ಗೆದಾಗ ಏನೋ ಕೊಡ್ಬೇಕು ಇಷ್ಟ ನಮಗೇನು ಅರ್ಥ ಆಗಲ್ಲ ಉಂಟದ. ಸ್ವಲ್ಪ ನೀವು ತಿಳಿಸಿ 4 ಮಂದಿ ಜನರು ಕುಂತು ಇದಕ್ಕೇನೋ ನಿಶ್ಚಯ ತೊಗೊಂಡಿದ್ದು ನಮ್ಮ ಹುನ್ನಿಕೆರೆ ಶಾಲೆಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಕೊಡುವಂಥ ಮಾಡಬೇಕು ಅಂತ ನಮ್ಮ ವಿನಂತಿ.
3 ತಿಂಗಳ ದಿವಸ ಹೇಳ್ತಾ ಇದ್ದೀನಿ ರೀ ಅವು ನುಸಿ ಹೊಂಟಿದ್ವು ಮತ್ತು ಒಳಗೆ ಒಂದೊಂದು ಹುಳ ಹೊಂಟವ ಮತ್ತು ಅವು ಪಾರ್ಗೋಳನ ಬಾಬಾಕಿ ಇವು ಹುಳ ಹೊಂಟವ ನಾವು ಉಂಬಲೆ ಒಂದು ಕಸಿ ಮನೆಗೆ ಹೊಂಟಿರಿ ಮನೆಗೆ ಹೊಂಟ್ರೆ ಮತ್ತು ಅವು ಪಾರ್ಗೋಳ ಸರಿ ಅಲ್ಲಿ ಹೊಂಟಿವಿ ಅಂತ ಟಿಫಿನ್ ಕಟ್ಕೊಳತ್ತಾರೆ ಮನೆಗೆ ಟಿಫಿನ್ ಕಟ್ಕೊಳತ್ತಾರ ಇವು ಮುಚ್ಕೊಂಡು ಉಂಡ್ರಿ ನೀವು ಇಲ್ದ ತರಬೇಡ್ರಿ ಅನ್ಕಸಿ ಸರ್ ಅಂದಾರೋ ಏನು ಟೀಚರ್ ಅಂದಾರೋ ಅಷ್ಟೇನು ಗೊತ್ತಿಲ್ಲ ಇವು ಥೋಡೆ ಇಲ್ಲಿ ತರಬೇಡ್ರಿ ಅನ್ಕಸಿ ಅಂದಾರ ಅಂತ ಅಸಲಾಗ ಅವು ಪಾರ್ಗಳು ಬಾಬಾ ಅಲ್ಲಿ ಬೇಯ್ಲತ್ತಾರ ನಾವು ಮನೆಗೆ ಬಂದು ಉಳ್ತೀವಿ ಅನ್ಕಸಿ ದಿನ ಬಂದು ನಾ ಅವ್ರು ಎಚ್ ಎಮ್ ಚವಾಣ್ ಸರಿಗೆ ಹೇಳ್ಕಸಿ ಒಂದು ಪದೇ ಹೇಳ್ತಾನೆ ಇದ್ದೆ ಸರ್ 3 ತಿಂಗಳ ಹಿಂದೆ ಒಂದು ಹೇಳಿನಿ ಸರ್ ಮತ್ತು ಇನ್ನೂ ಒಂದು 2 ತಿಂಗಳ ಹಿಂದೂ ಹೇಳೀನಿ ಮತ್ತು ಇವತ್ತು ಎಲ್ಲರಿಗೆ ಊರು ತುಂಬ ಎಲ್ಲ ಗೊತ್ತಾಗ ಸರ್ ಈಗ ನನಗೆ ಹೇಳಕ್ಕೆ ಅಷ್ಟು ಜರುತ್ತಿಲ್ಲ ಸರ್ ಅಂದ್ರೆ ಹೇಳೋದನ್ನು ಕೂಡ ಅವ್ರು ಇದು ಮಾಡ್ತಾರೆ. ಅವ್ರು ಏನೂ ಮಾಡಿಲ್ಲ ಸರ್ ಹಿಂಗೆ ಹೊಂಟವೆ. ನನ್ನ ಹೆಸರು ಭೀಮರಾವ್ ಸರ್, ಭೀಮರಾವ್ ಒನಿಕೇರಿ ತಾಂಡ. ನಾವು ಇಲ್ಲಿ ನಿವಾಸಿ ಆಗಿರ್ತೀನಿ ಸರ್. ರವೀಂದ್ರ ರೆಡ್ಡಿ ಅಂತ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ನಾವು ಶಾಲೆಯಲ್ಲಿ ಬಂದು ನೋಡಿರ್ತಾರೆ ಸ್ಕೂಲಲ್ಲಿ ಅನಾಹುತವಾಗಿ ಅಕ್ಕಿಯಲ್ಲಿ ಬ್ಯಾಳಿಯಲ್ಲಿ ಪೂರಾ ಮತ್ತೇನೋ ನುಷಿಯಾಗಿ ಬಂದಿದ್ದರು. ಇವರೆಲ್ಲ ಇಷ್ಟಾಬ್ದವ್ರು ಆಗಿ ಹಂಗೆ ಅಡುಗೆ ಮಾಡಿ ಹುಡುಗರಿಗೆ ಬಡ್ಸತ್ತಾರ. ನಾಳೆಗೆ ಏನಾದ್ರು ಅನಾಹುತ ಆದರೆ ಇದ್ರ ಜಿಮ್ಮೇದಾರಿ ಯಾರು ಅಂತ ಎಚ್ ಎಮ್ ಸಸ್ಪೆಂಡ್ ಅಂತಾರೆ. ಎಚ್ ಎಮ್ ಸಸ್ಪೆಂಡ್ ಇದ್ರೂ ಖುಡ್ಡನ್ನು ಸಾಲಿಗೆ ಬರ್ತದೆ. ಖುಡ್ಡನ್ನು ಸಾಲಿಗೆ ಸಸ್ಪೆಂಡ್ ಬರ್ತದೆ ಹಂಗೆ ಖುಡ್ಡು ಅದನ್ನು ಬೇಕಲ್ಲ. ಅದಕ್ಕೂ ಕ್ಲಿಯರ್ ಹೇಳೋರು ಯಾರಿಲ್ಲ. ಅವ್ರಿಗೆ ಮತ್ತೊಬ್ಬರು ಅಧಿಕಾರಿ ಕೇಳಿದ್ರೆ ಮ್ಯಾಲಿನ ಅಧಿಕಾರಿಗೆ ಹೋಗಿ ಕೇಳ್ರಂತ ಅವ್ರ ಕೈದಾಗ ಏನೂ ಇಲ್ಲ ಅಂತ, ಅವ್ರು ಏನೂ ಸಂಬಂಧ ಇಲ್ಲ ಅಂತ. ನೀವು MLA ಹೋಗಿ MP ಯಾರು ಹೋಗಿ ಏನು ಮಾಡಿದ್ರು ನಮಗೇನು ಸಂಬಂಧ ಇಲ್ಲ ಅಂತ ಮಾತಾಡ್ತಾರೆ ಅವರು. ಅವರಿಗೆ ಇದ್ರ ಬಗ್ಗೆದಾಗ ಏನೋ ಕೊಡ್ಬೇಕು ಇಷ್ಟ ನಮಗೇನು ಅರ್ಥ ಆಗಲ್ಲ ಉಂಟದ. ಸ್ವಲ್ಪ ನೀವು ತಿಳಿಸಿ 4 ಮಂದಿ ಜನರು ಕುಂತು ಇದಕ್ಕೇನೋ ನಿಶ್ಚಯ ತೊಗೊಂಡಿದ್ದು ಇದೇ ಏನು ಶಾಲೆಯಲ್ಲಿ ನಡೀತಿದ್ದು ಉದ್ಘಾಟನೆದು 2 ದಿವಸದಲ್ಲಿ ಮುಗಿದು ಸರಿಯಾಗಿ ಮಾಡ್ತಾ ಇಲ್ಲ ಅಂದರೆ ನಾವು ಮ್ಯಾಲೆ ಅಧಿಕಾರಿ ಆಫೀಸ್ ಮುಂದೆ ಹೋಗಿ ನಾವು ಶಿಕ್ಷಣ ಮಕ್ಕಳಿಗೆ ತೊಗೊಂಡೋಗಿ ಟೆಂಟ್ ಹಾಕಿ ಕೊಡ್ಬೋದು ಬರ್ತದೆ ಅಲ್ಲಿಗೆ. ನಮ್ಮ ಹುನ್ನಿಗಿರಿ ಶಾಲೆಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಕೊಡುವಂತ ಮಾಡಬೇಕು ಅಂತ ನಮ್ಮ ವಿನಂತಿ. 3 ತಿಂಗಳ ದಿವಸ ಹೇಳ್ತಾ ಇದ್ದೀನಿ ರೀ ಅವು ನುಸಿ ಹೊಂಟಿದ್ವು ಮತ್ತು ಒಳಗೆ ಒಂದೊಂದು ಹುಳ ಹೊಂಟವ ಮತ್ತು ಅವು ಪಾರ್ಗೋಳನ ಬಾಬಾಕಿ ಇವು ಹುಳ ಹೊಂಟವ ನಾವು ಉಂಬಲೆ ಒಂದು ಕಸಿ ಮನೆಗೆ ಹೊಂಟಿರಿ ಮನೆಗೆ ಹೊಂಟ್ರೆ ಮತ್ತು ಅವು ಪಾರ್ಗೋಳ ಸರಿ ಅಲ್ಲಿ ಹೊಂಟಿವಿ ಅಂತ ಟಿಫಿನ್ ಕಟ್ಕೊಳತ್ತಾರೆ ಮನೆಗೆ ಟಿಫಿನ್ ಕಟ್ಕೊಳತ್ತಾರ ಇವು ಮುಚ್ಕೊಂಡು ಉಂಡ್ರಿ ನೀವು ಇಲ್ದ ತರಬೇಡ್ರಿ ಅನ್ಕಸಿ ಸರ್ ಅಂದಾರೋ ಏನು ಟೀಚರ್ ಅಂದಾರೋ ಅಷ್ಟೇನು ಗೊತ್ತಿಲ್ಲ ಇವು ಥೋಡೆ ಇಲ್ಲಿ ತರಬೇಡ್ರಿ ಅನ್ಕಸಿ ಅಂದಾರ ಅಂತ ಅಸಲಾಗ ಅವು ಪಾರ್ಗಳು ಬಾಬಾ ಅಲ್ಲಿ ಬೇಯ್ಲತ್ತಾರ ನಾವು ಮನೆಗೆ ಬಂದು ಉಳ್ತೀವಿ ಅನ್ಕಸಿ ದಿನ ಬಂದು ನಾ ಅವ್ರು ಎಚ್ ಎಮ್ ಚವಾಣ್ ಸರಿಗೆ ಹೇಳ್ಕಸಿ ಒಂದು ಪದೇ ಹೇಳ್ತಾನೆ ಇದ್ದೆ ಸರ್. 3 ತಿಂಗಳ ಹಿಂದೆ ಒಂದು ಹೇಳೀನಿ ಸರ್ ಮತ್ತು ಇನ್ನೂ ಒಂದು 2 ತಿಂಗಳ ಹಿಂದೂ ಹೇಳೀನಿ. ಮತ್ತು ಇವತ್ತು ಎಲ್ಲರಿಗೆ ಊರು ತುಂಬ ಎಲ್ಲ ಗೊತ್ತಾಗ ಸರ್ ಈಗ ನನಗೆ ಹೇಳಕ್ಕೆ ಅಷ್ಟು ಜರುತ್ತಿಲ್ಲ ಸರ್. ಅಂದ್ರೆ ಹೇಳೋದನ್ನು ಕೂಡ ಅವ್ರು ಇದು ಮಾಡ್ತಾರೆ. ಅವ್ರು ಏನೂ ಮಾಡಿಲ್ಲ ಸರ್. ಹಿಂಗೆ ಹೊಂಟವೆ. ನನ್ನ ಹೆಸರು ಭೀಮರಾವ್ ಸರ್, ಭೀಮರಾವ್ ಒನಿಕೇರಿ ತಾಂಡ. ನಾವು ಇಲ್ಲಿ ನಿವಾಸಿ ಆಗಿರ್ತೀನಿ ಸರ್.